ಫ್ರೆಂಡ್ಸ್, ನಾನಿವತ್ತು ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಅಂದ ತಕ್ಷಣ ಹೆಣ್ಮಕ್ಳಿಗೆ ಬೆಳಗ್ಗೆ ಎದ್ದ ತಕ್ಷಣ ಏನು ತಿಂಡಿ ಮಾಡೋದು ಅದೇ ಯೋಚನೆ ಅಲ್ವಾ. ನಮ್ಮನೇಲಿ ನೈಟು ಅನ್ನ ಮಾಡಿದ್ದು ಸ್ವಲ್ಪ ಮಿಕ್ಕಿತ್ತು. ಸೊ ಯಾಕೆ ವೇಸ್ಟ್ ಮಾಡೋದು ಅಂದ್ಕೊಂಡು ಸ್ವಲ್ಪ ನುಗ್ಗೆ ಸೊಪ್ಪು ತಂದಿದ್ರು ನಮ್ಮ ಮನೇಲಿ. ಹಂಗೆ ಸೊ ನುಗ್ಗೆ ಸೊಪ್ಪು ಸ್ವಲ್ಪ ಅನ್ನ ಹಾಕ್ಬಿಟ್ಟು ನಿಮ್ಗೆ ಆಲ್ರೆಡಿ ಹಿಂದಿನ ವ್ಲಾಗಲ್ಲಿ ನಾನು ತೋರಿಸಿರ್ತೀನಿ. ಸೊ ನಮ್ಮನೇಲಿ ಮಾಡ್ತಾನೆ ಇರ್ತೀವಿ, ಆಲ್ಮೋಸ್ಟ್ ವೀಕ್ಲಿ 1 day 2 days ನುಗ್ಗೆ ಸೊಪ್ಪಿಂದ ಏನಾದರೂ ಒಂದು ರೆಸಿಪಿ ಮಾಡ್ತಾನೆ ಇರ್ತೀನಿ. ಬಿಕಾಸ್ ನುಗ್ಗೆ ಸೊಪ್ಪು ಅಷ್ಟು ಒಳ್ಳೇದಲ್ವಾ ನಮ್ಮ ಆರೋಗ್ಯಕ್ಕೆ. ಏನೆಲ್ಲ ಒಳ್ಳೇದು ಅಂತ ನಿಮ್ಗೆ ಆಲ್ರೆಡಿ ಹಿಂದಿನ ವ್ಲಾಗಲ್ಲಿ ಹೇಳಿದ್ದೀನಿ, ಇವಾಗಲೂ ಹೇಳ್ತಾ ಇದ್ದೀನಿ. ನುಗ್ಗೆ ಸೊಪ್ಪು ತಿನ್ನದೇ ಇರೋರು ಪ್ಲೀಸ್ ಸ್ಟಾರ್ಟ್ ಮಾಡಿ ನುಗ್ಗೆ ಸೊಪ್ಪು ತಿನ್ನೋಕ್ಕೆ. ಯಾವುದಾದ್ರೂ ಒಂದು ರೂಪದಲ್ಲಿ ನಾವು ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ನಮಗೆ ಕಣ್ಣಿಗೆ ತುಂಬಾ ಒಳ್ಳೆಯದು. ಜೊತೆಗೆ ಜಂತುಳಿಗೆ ಆಗಿರ್ಬೋದು, ಜೊತೆಗೆ ವೆಯ್ಟ್ ಲಾಸ್ ಮಾಡ್ಕೊಳೋರು, ಜೊತೆಗೆ ಶುಗರ್ ಇರೋರಿಗಂತೂ ತುಂಬಾ ಒಳ್ಳೆಯದು. ಹೇಳ್ಬೇಕು ಅಂದರೆ ಚಿಕ್ಕವರಿಂದ ದೊಡ್ಡವ್ರವ್ರಿಗೂ ಎಲ್ಲರ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನುಗ್ಗೆ ಸೊಪ್ಪು. ನಾನು ನೋಡಿ ಇದೇ ಥರ ಸ್ವಲ್ಪ ಕಡ್ಡಿ ಎಲ್ಲ ತೆಗೆದುಬಿಟ್ಟು, ಸ್ವಲ್ಪ ಎಳೆ ಕಡ್ಡಿ ಆದರೂ ಪರವಾಗಿಲ್ಲ, ಬಲ್ತಿರೋ ಕಡ್ಡಿ ಹಾಕಿದ್ರೆ ಬೇಯಲ್ಲ, ಎಲ್ಲ ಸೋಸ್ಕೊಂಡು, ರೊಟ್ಟಿಗಂತೂ ಸ್ವಲ್ಪ ಕಡ್ಡಿ ಹಾಕಲೇಬಾರ್ದು, ಎಲೆನೇ ಬಿಡಿಸ್ಕೊಂಡು ಹಾಕಬೇಕು. ರೊಟ್ಟಿಗೆ ಕಾಂಬಿನೇಷನ್ ನಾನು ಕಾಯಿ ಚಟ್ನಿ ಮಾಡ್ಕೊತಾ ಇದ್ದೀನಿ. ಕಾಯಿ ಚಟ್ನಿ ರೊಟ್ಟಿ ಮಾಡಿಕೊಂಡು ನನ್ನ ಪುಟಾಣಿನೂ ಸ್ಕೂಲ್ಗೆ ಹೊರಡುತ್ತೆ ಇವಾಗ. ಅವನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಸ್ವಲ್ಪ ಶಾಪಿಂಗ್ ಹೋಗೋಣ ಅಂದ್ಕೊಂಡಿದ್ದೀವಿ. ಇನ್ನೇನು ಹತ್ರ ವರಮಹಾಲಕ್ಷ್ಮಿ ಹತ್ರ ಬರ್ತಾ ಇದೆಯಲ್ಲ, ಶಾಪಿಂಗ್ ಹೋಗ್ಬೇಕಲ್ಲ. ಸೊ ತಿಂಡಿ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂದ್ಕೊಂಡು ರೊಟ್ಟಿ ಮಾಡಿದೆ. ಸೊ ರೊಟ್ಟಿ ಮಾಡಿಕೊಂಡು ನಾನು ಬೆಳಗ್ಗೆ ಎದ್ದ ತಕ್ಷಣ ಆಲ್ಮೋಸ್ಟು ವಿಷ್ಣು ಸಹಸ್ರನಾಮ ಹಾಕಿರ್ತೀನಿ. ವಿಷ್ಣು ಸಹಸ್ರನಾಮ ಆಗಿರ್ಬೋದು ಅಥವಾ ಗಾಯತ್ರಿ ಮಂತ್ರ ಆಗಿರ್ಬೋದು, ಯಾವುದಾದ್ರೂ ಒಂದು ಬೆಳಗ್ಗೆ ಎದ್ದ ತಕ್ಷಣ ಹಾಕಿರ್ತೀನಿ. ಮನೇಲಿ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಇರುತ್ತೆ. ಎದ್ದಳಪ್ಪ, ಎದ್ದಳಪ್ಪ. ನೀರು ತುಂಬಿರ್ ಕೂಗ್ ಮಗನೇ. ಸರಿ ಶುರು. ನೀರು ತುಂಬ್ತಾ. ಅಕ್ಕಿ ರೊಟ್ಟಿ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಆದಷ್ಟು ನಾವು ಪ್ಲಾಸ್ಟಿಕ್ ಕವರ್ನ ಅವಾಯ್ಡ್ ಮಾಡಬೇಕು. ನನಗೆ ಬೆಳಗ್ಗೆನೇ ಇವತ್ತು ಬಾಳೆ ಎಲೆ ಸಿಕ್ಕಿಲ್ಲ, ಅದಕ್ಕೋಸ್ಕರ ನಾನು ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡ್ತಾಯಿದ್ದೀನಿ. ಎಮರ್ಜೆನ್ಸಿ ಅಂದರೆ ಓಕೆ, ಏನು ಮಾಡೋಕ್ಕಾಗಲ್ಲ. ಸೊ ಸಿಗೋರಿಗೆ ಆದಷ್ಟು ಬಾಳೆ ಎಲೆ ಯೂಸ್ ಮಾಡಿ, ನಮ್ಮ ಆರೋಗ್ಯಕ್ಕೂ ಅದೇ ಒಳ್ಳೆಯದು. ಬಿಸಿ ಬಿಸಿ ನುಗ್ಗೆ ಸೊಪ್ಪಿಂದ ಮಾಡಿದ ಅಕ್ಕಿ ರೊಟ್ಟಿ ಜೊತೆಗೆ ಕಾಯಿ ಚಟ್ನಿ ಸೂಪರಾಗಿರುತ್ತೆ. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ. ಓಕೆ ಫ್ರೆಂಡ್ಸ್, ರೊಟ್ಟಿ ಚಟ್ನಿ ಎಲ್ಲ ತುಂಬ ಚೆನ್ನಾಗಿತ್ತು. ತಿಂಡಿ ಆಯಿತು. ಇವಾಗ ನನ್ನ ಪುಟಾಣಿ ಸ್ಕೂಲ್ಗೆ ಹೋಗಿದ್ದಾನೆ. ವಾಪಸ್ ಬರೋ ಅಷ್ಟರೊಳಗೆ ವರಮಹಾಲಕ್ಷ್ಮಿಗೆ ಏನೇನು ನ್ಯೂ ಅರೈವಲ್ ಬಂದಿದೆ, ಡೆಕೋರೇಷನ್ ಮಾಡೋದಕ್ಕಾಗಿರ್ಬೋದು, ಸ್ಯಾರೀಸ್ ಆಗಿರ್ಬೋದು, ಸೊ ಅದೆಲ್ಲ ನೋಡೋಕೆ ಹೋಗೋಣ ಇವಾಗ. ಬನ್ನಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಕನ್ನಡ ಬ್ಲಾಗ್ಸ್. ನಾನಿವತ್ತು ಮಲ್ಲೇಶ್ವರಮಲ್ಲಿರೋ ಕನ್ನಿಕಾ ಬ್ಯಾಂಗಲ್ಸಿಗೆ ಬಂದಿದ್ದೀವಿ. ವರಮಹಾಲಕ್ಷ್ಮಿ ಹತ್ರ ಬಂತಲ್ಲ, ಸೊ ಏನೇನು ಬೇಕು ನಮಗೆ ವರಮಹಾಲಕ್ಷ್ಮಿ ಹೆಣ್ಮಕ್ಳಿಗೆ ಪೂಜೆಗೆ ಅಂತ ಎಲ್ಲ ಥರದ್ದು ಸಿಗುತ್ತೆ ನಮಗೆ. ಬನ್ನಿ ಒಳಗೆ ಹೋಗೋಣ, ಏನೇನು ಸಿಗುತ್ತೆ ಅಂತ ನೋಡೋಣ. ಮುಖವಾಡಗಳೆಲ್ಲ ಇದೆ, ರೆಡಿಮೇಡ್ ಮುಖವಾಡಗಳು ನೋಡಿ, ಸೂಪರಾಗಿದೆ. ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ಫುಲ್ಲು. ನಮ್ಮ ಮೂಗ್ಬೋಟಿಂದ ಹಿಡಿದು ಹಣೆಗೆ ಜುಮ್ಕಿ ಎಲ್ಲ ಫುಲ್ ಸೆಟ್ ಇಟ್ಟಿದ್ದಾರೆ. ಚೆನ್ನಾಗಿದೆಲ್ಲ, ಫುಲ್ ಹಂಗೆ ತೊಗೊಂಡೋಗಿದ್ದು ಪೂಜೆ ಮಾಡೋದಷ್ಟೇ. ಫುಲ್ ರೆಡಿ ಇದೆ ಇದು. ನೋಡಿ 1400 ಫುಲ್ ಸೆಟ್ಟು. ನಾವು ತೊಗೊಂಡೋಗಿ ಬರೀ ಜಸ್ಟ್ ಚೊಂಬು ಮಾತ್ರ ಇಡೋದು ಅಷ್ಟೇ, ಇನ್ನೇನಿಲ್ಲ. ಕೈ ಕಾಲು ಎಲ್ಲ ಫುಲ್ ಸೆಟ್ ರೆಡಿ ಇದೆ.
ಫುಲ್ ಡೆಕೋರೇಷನ್ಗೆ ನಮಗೆ ಏನೇನು ಬೇಕು ಎಲ್ಲ ಫುಲ್ ರೆಡಿ ಇದೆ. ಕಮಲದಲ್ಲಿ ಡೆಕೋರೇಷನ್ ಮಾಡಿರೋದಾಗಿರ್ಬೋದು ನಮಗೆ, ಅಥವಾ ಆನೆಯಿಂದ ಡೆಕೋರೇಷನ್ ಮಾಡಿರೋದಾಗಿರ್ಬೋದು, ಇದೆಲ್ಲ ಸೆಟ್ ಇದೆ ನಮಗೆ. ಸ್ಟೋನ್ಸ್ ಕಿರೀಟಗಳೆಲ್ಲ ಬೇಕಂದರೆ ನಮಗೆ ತಗೊಂಡೋಗಿ ಫಿಕ್ಸ್ ಮಾಡೋದಕ್ಕೆ ಕಿರೀಟಗಳೆಲ್ಲ ಇದೆ. 1500 ಆ ಥರ ಫಿಕ್ಸ್ ಮಾಡಿದ್ದಾರೆ. ಇಲ್ಲಿ ಬಂದು ನೀವು ಮಾತಾಡಿದ್ರೆ ಬೇಕಂದ್ರೆ ನಿಮಗೆ ಬಾರ್ಗಿಂಗ್ ಮಾಡಿಕೊಡ್ತಾರೆ. ನಿಮಗೆ ಬೂಬಟ್ ಆಗಿರ್ಬೋದು, ಫುಲ್ ಸೆಟ್ ಸಮೇತ ಸಿಗುತ್ತೆ. ಮಣ್ಣಿನ ಬೇಕಂದರೆ ನಮಗೆ ಮಣ್ಣಿಂದು ಸಿಗುತ್ತೆ. ಚೆನ್ನಾಗಿರಲ್ಲ. ಫುಲ್ ಎಲ್ಲ ನಿಮಗೆ ರೆಡಿ ಇದೆ. ಫುಲ್ ಕೈ ಕಾಲು ಎಲ್ಲ ಫುಲ್ ಸ್ಯಾರಿ ಉಟ್ಟು ಸಮೇತ ರೆಡಿ ಮಾಡಿಟ್ಟಿದ್ದಾರೆ. ಟೆನ್ಷನ್ ಇಲ್ಲ, ತಗೊಂಡೋಗಿ ಅಲ್ಲೇ ಇಡೋದು, ಪೂಜೆ ಮಾಡೋದಷ್ಟೇ. ನೋಡಿ ಫುಲ್ ಕೈ ಕಾಲುಗಳೆಲ್ಲ ಸಪ್ರೇಟ್ ಸಿಗುತ್ತೆ. ನಾವು ಬೇಕಾದರೆ ತಗೊಂಡೋಗಿ ಜೋಡಿಸ್ಕೋಬೋದು. ಫುಲ್ ಸಪ್ರೇಟ್ ಇದೆ. ಇಲ್ಲೂ ಸಹ ಮಣ್ಣಿಂದೆಲ್ಲ ಮುಖವಾಡಗಳಿದೆ. ಜೊತೆಗೆ ನಮಗೆ ಕಿರೀಟಗಳು, ನಾವು ಯಾವ್ದಾವ ಸೈಜು ಮುಖವಾಡಗಳು ತಗೊಳ್ತೀವಿ ಆಯಾ ಸೈಜ್ಗೆ ಮುಖವಾಡಗಳಿದೆ ನೋಡಿ. ಕಿರೀಟಗಳು ಸೈಜ್ ಕರೆಕ್ಟಾಗಿ ಜೋಡಿಸ್ಬೋದು. ಮುಖವಾಡಗಳು ಸಮೇತ ನಮಗೆ ಯಾವ್ದು ಬೇಕೋ ಅದು ನಾವು ಅಲಂಕಾರ ಮಾಡ್ಕೋಬಹುದು. ನೋಡಿ ಇಲ್ಲಿ ಒಬ್ರು ತಗೋತಾ ಇದಾರೆ. ಫುಲ್ ಸೆಟ್ ಫುಲ್ ಸೆಟ್ ಮಾಡ್ಕೊಡ್ತಾ ಇದಾರೆ ಅವರೇ. ಮೂಗ್ಬೊಟ್ಟಿಂದ ಇಟ್ಕೊಂಡು ನಮಗೆ ಕಿವಿಗೆ, ಕತ್ತಿಗೆ ಫುಲ್ ಸೆಟ್ ಮಾಡ್ಕೊಡ್ತಾ ಇದಾರೆ. ಇದು ಎಲ್ಲ ನಿಮ್ಮ ಹತ್ರನೇ ಇರುತ್ತಾ? ಫುಲ್ ಸೆಟ್ ಎಲ್ಲ ನೀವೇ ರೆಡಿ ಮಾಡಿ? ಫುಲ್ ಸೆಟ್ ಎಲ್ಲ ನಾವೇ ರೆಡಿ ಮಾಡ್ಕೊಡ್ತೀವಿ. ಫೇಸ್ ತಂದು ಕೊಟ್ಟರು ಕೂಡ ನಾವೇ ರೆಡಿ ಮಾಡ್ತೀವಿ. ಇದೇನು ಸರ್ ಸಿಲ್ವರ್ ಅಂತ? ಇದು ಸಿಲ್ವರ್. ಇದು ನಿಮ್ದು ಜರ್ಮನ್ ಸಿಲ್ವರ್ ಬರುತ್ತೆ. ಜರ್ಮನ್ ಸಿಲ್ವರ್. ಈಗ ಫುಲ್ ಸೆಟ್ ಅಂದ್ರೆ ಎಷ್ಟು ಅಪ್ರಾಕ್ಸಿಮೇಟ್? ಇದು 7500 ಆಗುತ್ತೆ. ಇದು ವಿತ್ ಫೇಸ್ ಸೇರಿ. ವಿತ್ ಫೇಸ್. ಅದು ವಿತ್ ಫೇಸ್ ಸೇರಿ ಇದು 6500. ಸ್ವಲ್ಪ ಸೈಜ್ ದೊಡ್ಡದಾಗಿದೆಯಲ್ಲ, ಹಾಗಾಗಿ 7000. ಇದು ಸೈಜ್ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ 6000 ಸಮಥಿಂಗ್ ಇದೆ. ಯಾವ ಕಲರ್ ಹೇಳ್ತೀರಾ ನೋಡಿ. ಫುಲ್ ನಮಗೆ ಯಾವ ಕಲರ್ ಬೇಕೋ ಆ ಥರದ್ರಲ್ಲಿ ನಮಗೆ ಪೇಂಟ್ ಮಾಡಿ ಕೊಡ್ತಾರೆ ಅವರು. ಎದ್ದು ಬರೋ ಥರ ಇದೆಲ್ಲ. ಇದೆಲ್ಲ ನಮಗೆ ಮುಖವಾಡಗಳು ಇರುತ್ತಲ್ಲ, ನಮ್ಮ ಮನೇಲಿ ಫಸ್ಟೇ ತೊಗೊಂಡಿಟ್ಟಿರ್ತೀವಲ್ವ, ಆ ಮುಖವಾಡಗಳಿಗೆ ನಾವು ಇಡೋಕೆ ಏನಾದರೂ ಮಿಸ್ ಮಾಡ್ಕೊಂಡಿರ್ತೀವಲ್ವ, ಕಿವಿದಾಗಿರ್ಬೋದು, ಮೂಗ್ಬೊಟ್ಟು ಅಥವಾ ಸ್ಟಿಕ್ಕರ್ ಆಗಿರ್ಬೋದು, ಅದೆಲ್ಲ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಥರದ ಐಟಮು ಸಿಗುತ್ತೆ ನಮಗೆ ನೋಡಿ. ಫುಲ್ ವೆರೈಟೀಸ್ ಕಲರ್ಗಳಲ್ಲೂ ಸಿಗುತ್ತೆ ನಮಗೆ. ಅದೆಷ್ಟು ಸೆಟ್ ಅಪ್ರಾಕ್ಸಿಮೇಟ್? ಮೇಡಮ್ ಅದೆಲ್ಲ ನಿಮಗೆ 2000 ಇಂದ ಸ್ಟಾರ್ಟಿಂಗ್ ಇದೆ. 2000 ಇಂದ ಸ್ಟಾರ್ಟಿಂಗ್. ಫುಲ್ ಸೆಟ್ ನಮಗೆ ತಗೊಂಡು ನಾವೇ ಡೆಕೋರೇಷನ್ ಮಾಡ್ಕೊಂತಿದ್ರೆ 2000 ಇಂದ ಸ್ಟಾರ್ಟಿಂಗ್ ಇದೆ. ತುಂಬ ಚೆನ್ನಾಗಿದೆ ಸೆಟ್ಸ್ ಎಲ್ಲ ನೋಡಿ. ಇವರೇ ಪೇಂಟ್ ಮಾಡಿಸಿರೋದು, ಹೇಳ್ಬಿಟ್ಟು ನಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಪೇಂಟ್ ಮಾಡಿಸಿರೋದು ವಿತ್ ಡೆಕೋರೇಷನ್, ವಿತ್ ಜ್ಯುವೆಲರಿ ಆರ್ಟ್ ಮಂಜು ಅಂತ ಇದ್ದಾರೆ ನೋಡಿ. ಗೋಲ್ಡ್ ಏನಕ್ಕೆ ಗೋಲ್ಡ್ನ ಮೀರಿಸುತ್ತೆ, ಅಷ್ಟು ಚೆನ್ನಾಗಿದೆ. ಸಿಂಗಲ್ ಸ್ಟ್ಯಾಂಡರ್ಸ್ಗಳೆಲ್ಲ ಮಿಷನ್ಗೆ ನಾವು ಯೂಸ್ ಮಾಡ್ಕೋಬೋದು ತಗೊಂಡು.
ಕ್ಲಾಸ್ ರಿಂಗ್ ಎಷ್ಟು ನೋಡು. ಮಕ್ಕಳಿಗೆ ಗೊತ್ತಲ್ಲ, ಜಡೆಗಳಾಗಿರ್ಬೋದು, ಕ್ಲಿಪ್ಸ್ಗಳು ಅದೆಲ್ಲ ತುಂಬ ಚೆನ್ನಾಗಿದೆ. ನಮ್ಮ ಟ್ರೆಡಿಷನಲ್ ಸ್ಟೈಲಲ್ಲಿ ಇದೆ ನೋಡಿ, ಫುಲ್ ಸಕ್ಕತ್ತಾಗಿದೆ. ಕ್ಲಿಪ್ಸ್ಗಳಿದೆಲ್ಲ ಆ್ಯಕ್ಚುಲಿ ಏರ್ ಕ್ಲಿಪ್ಸು. ಇದು ನೋಡಿ, ನಾವು ಏರ್ ಡೆಕೋರೇಷನ್ ಮಾಡ್ಕೊಳಕ್ಕೆ, ಹಿಂದ್ಗಡೆ ಹಾಕ್ಕೊಳಕ್ಕೆ ತುಂಬ ಚೆನ್ನಾಗಿದೆ. ಸಿಂಗಲ್ ಪೀಸಸ್. ಇಲ್ಲಿ ನೋಡಿ, ಏರ್ ಡೆಕೋರೇಷನ್ಗೆಲ್ಲ ಎಷ್ಟು ಚೆನ್ನಾಗಿದೆಲ್ಲ. ಏರ್ ನಮಗೆ ಕಡಿಮೆ ಇದೆ ಅಂದಾಗ ನಾವು ನಮ್ದು ಚಿಕ್ಕದಾಗಿ ಹಾಕೊಂಡು ಅದ್ರ ಮೇಲೆ ಇದೆಲ್ಲ ಫಿಕ್ಸ್ ಮಾಡ್ಕೊಳ್ಳೋದಷ್ಟೇ. ತುಂಬ ಚೆನ್ನಾಗಿ ದಪ್ಪವಾಗಿ ಚೆನ್ನಾಗಿ ಕಾಣಿಸುತ್ತೆ. ಅದು ಎಷ್ಟು? ರೆಡ್ ಕಲರ್. ಸೆಟ್ಗಳೆಲ್ಲ ತುಂಬ ಚೆನ್ನಾಗಿದೆ. ಗೋಲ್ಡ್ ಏನಕ್ಕೆ ಗೋಲ್ಡ್ ಮುಂದೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. 3000 ಬರುತ್ತೆ. ಸಿಂಪಲ್ ಆಗಿ ತುಂಬ ಚೆನ್ನಾಗಿದೆ. ಅದಕ್ಕಿಂತ ಒಂದು ಚೆನ್ನಾಗಿದೆ. ಇವಾಗೆಲ್ಲ ಗೋಲ್ಡ್ ರೇಟ್ ಹೋಗಿದೆ. ಇದೆಲ್ಲ ನೋಡಿ ಎಷ್ಟು ಸೂಪರ್ ಆಗಿದೆ. ನೋಡಿ, ಹೆಣ್ಮಕ್ಳಿಗೆ ಬೈತಲೆ ಬಟ್ಟು ಎಷ್ಟು ವೆರೈಟೀಸ್ ಆಗಿದೆ. ಚಿಕ್ಕ ಸೈಜಿಂದ ಹಿಡಿದು ದೊಡ್ಡ ಸೈಜ್ವರೆಗೂ ಇದೆ. ಅಷ್ಟು ಚೆನ್ನಾಗಿದೆ. ನೋಡಿ, ವರಮಹಾಲಕ್ಷ್ಮಿಗೆಲ್ಲ ಡೆಕೋರೇಷನ್ ಪೀಸಸ್, ತೋರಣಗಳೆಲ್ಲ ಆಗಿರ್ಬೋದು. ಎಷ್ಟು ಸೂಪರ್ ಆಗಿದೆ ಅಲ್ಲ. ನೋಡಿ, ಕಮಲ್ ಹೂವು ಥರನೇ ಇದು ಲೋಟಸ್ ಥರನೇ ಇದೆ. ಓಕೆ, ಡೆಕೋರೇಷನ್ ಎಲ್ಲ ಇಡೋದಕ್ಕೆ ತುಂಬ ಚೆನ್ನಾಗಿದೆ. ನೋಡಿ, ಬ್ಯಾಂಗಲ್ಸ್ ಅಂತೂ ಎಷ್ಟು ಚೆನ್ನಾಗಿದೆ. ಫ್ಯಾನ್ಸಿ ಬ್ಯಾಂಗಲ್ಸಿಂದ ಹಿಡ್ಕೊಂಡು ನಮಗೆ ಟ್ರೆಡಿಷನಲ್ ಬ್ಯಾಂಗಲ್ಸ್ ಎಲ್ಲ ಇದೆ. 300 500 ಆ ಥರ ಒಂದೊಂದು ಡಿಫ್ರೆಂಟ್ ರೇಟ್ಸ್ ಇದೆ. ಸೂಪರಾಗಿದೆ ಒಂದೊಂದು ಬ್ಯಾಂಗಲ್ಸು. ಇಲ್ಲೆಲ್ಲ ದೊಡ್ಡ ದೊಡ್ಡ ಸೆಟ್ಗಳೆಲ್ಲ ಇದೆ. ಡಾಬ್ಗಳೆಲ್ಲ ಎಷ್ಟು ಸೂಪರಾಗಿದೆ. ಹಂಗಂದ್ರೆ ಹೆಂಗೆ ಇರ್ತಾರೆ. ಇದೆಲ್ಲ ಅಷ್ಟೇನಾ? ಇಲ್ಲ, ಒಂದೊಂದು ಪ್ರೈಸ್ ಇದೆಯಾ? ಒಂದೊಂದು ಪ್ರೈಸ್ 450 ಅಂತೆ.
ಎಲ್ಲ ಏಜ್ವರೆಗೂ ಸೂಟ್ ಆಗುತ್ತೆ. ಮಕ್ಕಳಿಗೆ ಫ್ರೆಂಡ್ಸ್, ಕರ್ಣಿಕಾ ಬ್ಯಾಂಗಲ್ಸ್ ನೋಡಿದ್ರಲ್ಲ ಮಲ್ಲೇಶ್ವರಮಲ್ಲಿ. ಸೊ ಅಲ್ಲಿ ನೋಡಿಕೊಂಡು ನೆಕ್ಸ್ಟ್ ಇವಾಗ ಸ್ಯಾರಿ ನೋಡೋಣ ಅಂತ ಬಂದ್ವಿ. ಸ್ಯಾರಿಗಳಂತೂ ನೋಡ್ತಾ ಇದ್ರೆ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ನೋಡಿ. ಗ್ರೀನ್ ಆಗಿರ್ಬೋದು, ಪರ್ಪಲ್ ಆಗಿರ್ಬೋದು, ಎಲ್ಲ ನಮ್ಮ ಮಧ್ಯಮ ವರ್ಗದವ್ರಿಗೆ ಆಲ್ಮೋಸ್ಟ್ ತುಂಬ ಕಡಿಮೆ ಇದೆ ಪ್ರೈಸ್ ಎಲ್ಲ. ಅಷ್ಟು ಚೆನ್ನಾಗಿದೆ. ಎಲ್ಲ 2, 3, 4, 5 ಆ ಥರ ಎಲ್ಲ ಇದೆ. ಬಟ್ 3000 ತುಂಬ ಚೆನ್ನಾಗಿದೆ ಸ್ಯಾರಿಗಳು. ಇವಾಗ ಆಷಾಢ ಸೇಲ್ ಅಂತ ಹೇಳಿ ಇಟ್ಟಿದ್ದಾರೆ. ಅದರಲ್ಲೂ 20%, 50%, 30% ಆ ಥರ ಆಫರ್ಗಳು ಇಟ್ಟಿದ್ದಾರೆ. ನಮಗೆ ಆಫರ್ ಹೋಗ್ಬಿಟ್ಟು 3500 ಆ ಥರ ಇರೋ ಸೀರೆ ಎಲ್ಲ ನಮಗೆ 2.5, 2.6 ಆ ಥರ ಸಿಗುತ್ತೆ ನೋಡಿ. ತುಂಬ ಚೆನ್ನಾಗಿದೆ. ಯೆಲ್ಲೋ ಕಲರ್ಗೆ ಬ್ಲೂ ಕಲರ್ ಬಾರ್ಡ್ರು ಎಷ್ಟು ಚೆನ್ನಾಗಿದೆ ಅಲ್ಲ ಸ್ಯಾರಿ. ನನಗಂತೂ ಸಖತ್ ಇಷ್ಟ ಆಯಿತು. ಬಟ್ ನಾನೇನು ಯೆಲ್ಲೋ ಕಲರ್ ತೊಗೊಳಕ್ಕೆ ಹೋಗಲಿಲ್ಲ, ನನ್ನ ಹತ್ರ ಇತ್ತು ಆಲ್ರೆಡಿ. ನಮ್ಗೆ ಹೆಣ್ಮಕ್ಳಿಗೆ ನಮ್ಮ ಹತ್ರ ಇಲ್ಲದೆ ಇರೋದು ಬೇಕು, ಇಲ್ಲದೆ ಇರೋ ಕಲರ್ಸ್ ಬೇಕು, ಅದೆಲ್ಲ ನೋಡ್ತಾ ಇರ್ತೀವಿ ನೋಡಿ. ಇದು ಪರ್ಪಲ್ಲು, ಇದು ಅಷ್ಟೇ ನೋಡಿ, ಗೋಲ್ಡನ್ ಕಲರ್ ಬಾರ್ಡ್ರ್ ಬಂದಿದೆ. ತುಂಬ ದೊಡ್ಡ ಬಾರ್ಡ್ರು ಜರಿ, ಎಷ್ಟು ಸಖತ್ತಾಗಿದೆ ನೋಡಿ. ಇದೆಲ್ಲ ಅಷ್ಟೇ ನಮಗೆ 3, 4 ಆ ಥರ ಇದೆ ಪ್ರೈಸ್ ಎಲ್ಲ. ವರಮಹಾಲಕ್ಷ್ಮಿ ಹತ್ರ ಬರ್ತಿದೆ ಅಲ್ವಾ, ಹಂಗಾಗಿ ಎಷ್ಟು ರಶ್ ಇತ್ತು ಗೊತ್ತಾ, ಶಾಪು ಫುಲ್ ರಶ್ ಇತ್ತು ರೀ. ವಾವ್, ಇದು ನೋಡಿ ಗ್ರೀನ್ ಕಲರ್ ಸ್ಯಾರಿಗೆ ರೆಡ್ ಕಲರ್ ಬಾರ್ಡ್ರು ಎಷ್ಟು ಚೆನ್ನಾಗಿದೆ ಅಲ್ಲ. ಇನ್ನೊಂದು ನೋಡಿ ಫುಲ್ ರೆಡ್ ಕಲರು, ಅದಕ್ಕೆ ಬ್ಲೂ ಕಲರ್ ಬಾರ್ಡ್ರ್ ಕೊಟ್ಟಿದ್ದಾರೆ. ತುಂಬ ಸಕ್ಕತ್ತಾಗಿದೆ ಸ್ಯಾರಿಗಳು. ಇದು ನೋಡ್ರಿ ವೈಟ್ ಕಲರ್ ಸ್ಯಾರಿಗೆ ರೆಡ್ ಕಲರ್ ಬಾರ್ಡ್ರು ತುಂಬ ಚೆನ್ನಾಗಿದೆ ನೋಡೋದಕ್ಕೆ, ಒಂದಕ್ಕಿಂತ ಒಂದು. ಬಟ್ ಪ್ರೈಸು ಅಷ್ಟೇ ನಿಮಗೆ 3, 4, 5, 6 ಆ ಥರ ಎಲ್ಲ ಇದೆ. 10, 12 ಆ ಥರನೂ ಇದೆ. ಅದರಲ್ಲೂ ನಮಗೆ ಡಿಸ್ಕೌಂಟ್ ಸಿಗುತ್ತೆ. ನಮಗೆ ಅಷ್ಟೊಂದು ಬೇಡ ಅನ್ನೋರು ನೋಡಿ 2, 3ಗೆಲ್ಲ ತುಂಬ ಚೆನ್ನಾಗಿರೋದೇ ಸಿಗುತ್ತೆ ನಮಗೆ ವರಮಹಾಲಕ್ಷ್ಮಿ ಗುಡ್ಸೋರಿಗೆ. ಒಂದು ಸ್ಯಾರಿ ತೊಗೊಂಡು ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡ್ರೆ ನೋಡೋಣ ಇನ್ನೂ ಚೆನ್ನಾಗಿರೋದು ಸಿಗ್ಬೋದಾ ಅಂತ ಬೇರೆ ಬೇರೆ ಇನ್ನೂ ನೋಡ್ತಾನೆ ಇರ್ತೀವಿ ನಾವು ಹೆಣ್ಮಕ್ಳಿಗೆ. ರಾಶಿ ರಾಶಿ ಅಲ್ಲಿರೋ ಇದ್ರಲ್ಲಿ ಸ್ಟ್ಯಾಂಡಲ್ಲಿರೋದೆಲ್ಲ ತೆಗೆದಾಕಿರ್ತಾರೆ ಕೆಳಗಡೆ, ಆದರೂ ನೋಡ್ತಾನೆ ಇರ್ತೀವಿ ಇದು ಬೇಡ ಇದು ಬೇಡ ಅಂತ ನೋಡ್ತಾನೆ ಇರ್ತೀವಿ ನೋಡಿ. ಇದು ಟಿಶ್ಯೂ ಸ್ಯಾರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೈಟ್ ವೆಯ್ಟ್ ತುಂಬ ಇಷ್ಟಪಡೋರಿಗೆ ತುಂಬ ಚೆನ್ನಾಗಿದೆ ನೋಡಿ. ಸಿಲ್ವರ್ ಬಾರ್ಡ್ರ್ ಬಂದಿದೆ, ಗ್ರೀನ್ ಕಲರ್ ಇದೆ, ತುಂಬ ಸಖತ್ತಾಗಿ ಕಾಣಿಸುತ್ತೆ ಉಟ್ರೆ ಇದೆಲ್ಲ. ನಮ್ಮ ಹೆಣ್ಮಕ್ಳಿಗೆ ಸೀರೆ ಸಿಕ್ಬಿಟ್ರೆ ಸಾಕು, ಮನೇಲಿ ಯಜಮಾನ್ರನ್ನ ಕರ್ಕೊಂಬಂದಿದ್ದೀವಿ, ಏನೂ ಜ್ಞಾಪಕ ಇರಲ್ಲ. ಅಲ್ಲಿ ಕೆಲವರೆಲ್ಲ ವೆಯ್ಟ್ ಮಾಡ್ತಾಯಿದ್ರು, ಅವ್ರು ನೋಡಿದ್ರೆ ಪಾಪ ಅನ್ನಿಸ್ತಿತ್ತು. ಸುಮ್ಮನೆ ಕೂತ್ಬಿಟ್ಟಿದ್ದಾರೆ ಒಂದು ಕಡೆ ಅವರು ಬ್ಯಾಗ್ ಹಿಡ್ಕೊಂಡು. ನಾವು ಮಾತ್ರ ಸೆಲೆಕ್ಟ್ ಮಾಡ್ತಾನೆ ಇರ್ತೀವಿ, ಮುಗಿತಾನೆ ಇಲ್ಲ. ಯಾಕಂದರೆ ಒಂದೊಂದ್ಸತಿ ಲೈಟ್ ಕಲರ್ಗಳು ಚೆನ್ನಾಗಿ ಕಾಣಿಸುತ್ತೆ, ಒಂದೊಂದ್ಸತಿ ಡಾರ್ಕ್ ಕಲರ್ಗಳು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ರಾಶಿ ರಾಶಿ ಹಾಕಿದ್ದಾರೆ ಸೀರೆಗಳೆಲ್ಲ. ಬಟ್ ಅದರಲ್ಲೂ ಒಂದು 4 ತೊಗೊಂಡಿರ್ತೀವಿ, ಅದರಲ್ಲಿ ಒಂದು ಯಾವುದೋ ಒಂದು ಸೆಲೆಕ್ಟ್ ಮಾಡ್ತೀವಿ. ಬಟ್ ಚೆನ್ನಾಗಿದೆ, ತುಂಬ ದೊಡ್ಡ ದೊಡ್ಡ ಬಾರ್ಡ್ರ್ಗಳು, ಕಲರ್ ಆಗಿದೆ, ಸಖತ್ತಾಗಿದೆ ಸ್ಯಾರಿಗಳು ಮಾತ್ರ ನೋಡಿ. ಇದು ಬ್ಲೂ ಕಲರು, ಗ್ರೀನ್ ಕಲರ್ಗೆ ಬ್ಲೂ ಕಲರ್ ಬಾರ್ಡ್ರ್ ಬಂದಿದೆ, ಎಷ್ಟು ಸಖತ್ತಾಗಿದೆ ಅಲ್ವಾ. ದೊಡ್ಡ ಬಾರ್ಡ್ರು, ಸಿಲ್ವರ್ ಬಾರ್ಡ್ರ್ ಬಂದಿದೆ, ತುಂಬ ಚೆನ್ನಾಗಿದೆ. ಇದು ನೋಡಿ ಫುಲ್ ಸಿಲ್ವರ್ ಸೀರೆ, ಪ್ಲೈನ್ ಸೀರೆ, ಟಿಶ್ಯೂ ಥರ ಇದೆ, ಸಖತ್ತಾಗಿ ಕಾಣಿಸುತ್ತೆ ಉಟ್ರೆ. ಕೆಲವು ಸ್ಯಾರೀಸ್ ಎಲ್ಲ ನಮಗೆ ಫುಲ್ ಓಪನ್ ಮಾಡಿ ತೋರಿಸ್ತಾರೆ, ಕೆಲವುದೆಲ್ಲ ಓಪನ್ ಮಾಡಿದ್ರೆ ಫೋಲ್ಡ್ ಮಾಡೋಕ್ಕೆ ಕಷ್ಟ ಅವ್ರಿಗೆ, ಹಂಗಾಗಿ ಸುಮ್ಮನೆ ಜಸ್ಟ್ ಮೇಲೆ ತೋರಿಸ್ತಾರೆ. ಇನ್ನು ಕೆಲವೊಂದೆಲ್ಲ ಆರಾಮಾಗಿ ಫೋಲ್ಡ್ ಮಾಡೋ ಥರದ್ದೆಲ್ಲ ನೀಟಾಗಿ ಓಪನ್ ಮಾಡಿ ತೋರಿಸ್ತಾರೆ, ನಮಗೆ ಯಾವುದೇ ಡ್ಯಾಮೇಜ್ ಇದ್ರೂ ತೋರಿಸ್ತಾರೆ. ವರಮಹಾಲಕ್ಷ್ಮಿಗೆ ಉಡ್ಸೋದಕ್ಕೋಸ್ಕರನೇ ಎಲ್ಲ ಆಷಾಢ ಸೇಲು ಫುಲ್ ರಶ್ ಇತ್ತು ಇವಾಗಲಿಂದನೇ. ಎಲ್ಲಿ ನೋಡಿದ್ರು ಬರೀ ಗ್ರೀನು, ರೆಡ್ಡು, ಎಲ್ಲೋ ಅದೇ ಕಲರ್ಸ್ ಇತ್ತು. ಬಿಕಾಸ್ ವರಮಹಾಲಕ್ಷ್ಮಿಗೆ ಅದೇ ಕಲರ್ಸ್ಗಳಲ್ವ ನಾವು ಉಡ್ಸೋದು. ಆಲ್ಮೋಸ್ಟು ರೆಡ್ಡು ಆಗಿರ್ಬೋದು, ಬ್ಲೂ ಆಗಿರ್ಬೋದು, ಎಲ್ಲೋ. ನನಗಂತೂ ಬರೀ ಅದ್ರ ಶಾಪ್ ತುಂಬ ಬರೀ ಅದೇ ಕಲರ್ಸ್ಗಳೇ ಕಾಣಿಸ್ತಾ ಇತ್ತು. ನಾನೊಂದು ಗ್ರೀನ್ ಸಿಕ್ಕಿದೆ, ಲೈಟ್ ವೆಯ್ಟು, ವಿತೌಟ್ ಬಾರ್ಡ್ರು, ಅದು ತುಂಬ ಚೆನ್ನಾಗಿತ್ತು. ನಾನು ನೋಡ್ತಾ ಇದ್ದೀನಿ, ಬಟ್ ಯಾವ್ದು ತೊಗೋತೀನೋ ಗೊತ್ತಿಲ್ಲ ನೋಡಿ. ಇದು ಅಷ್ಟೇ, ಆರೆಂಜು, ಪಿಂಕ್ ಎಲ್ಲ ಫುಲ್ ಪ್ಲೈನು ವಿತೌಟ್ ಬಾರ್ಡ್ರು. ಲೈಟ್ ವೆಯ್ಟ್ ಅಂದರೆ ಅಷ್ಟು ಲೈಟ್ ವೆಯ್ಟ್ ಇದೆ. ಜಸ್ಟ್ 3500 ಅಷ್ಟೇ ಇದು ಪ್ರೈಸು.
ಅದರಲ್ಲಿ ಡಿಸ್ಕೌಂಟ್ ಇರುತ್ತೆ ನಮಗೆ 20% ಆ ಥರ ಡಿಸ್ಕೌಂಟ್ ಇರುತ್ತೆ. ಚೆನ್ನಾಗಿದೆಲ್ಲ, ಪ್ಲೈನ್ ಬ್ಲೂನೂ ಇದೆ, ಫುಲ್ ಲೈಟ್ ವೇಟ್ ಇದೆ. ಇದು ಸೆಮಿ ಸಿಲ್ಕ್ ಅಂತ ಹೇಳ್ತಾ ಇದ್ರು ಅವರು. ಓಕೆ ಫ್ರೆಂಡ್ಸ್, ಫುಲ್ ರಶ್ ಇತ್ತು. ಬಟ್ ಬಸ್ ಮಾತ್ರ ಫ್ರೀ ಇತ್ತು ಅಷ್ಟೇ. ಯಾಕಂದರೆ ಎಲ್ಲ ಕೆಲ್ಸಕ್ಕೆ ಹೋಗೋರು ಏನು ಇರಲಿಲ್ಲ ಬಸ್ಸಲ್ಲಿ, ಕಾಲೇಜು ಸ್ಕೂಲ್ಗೆ ಹೋಗೋರು ಇರಲಿಲ್ಲ, ಬಸ್ ಫ್ರೀ ಇತ್ತು ಅಷ್ಟೇ. ಬಟ್ ಮಲ್ಲೇಶ್ವರಂ ಮಾತ್ರ ಫುಲ್ ರಶ್ ಇತ್ತು. ಗಿಜಿ ಗಿಜಿ ಅಂದರೆ ಯಾವ ಶಾಪ್ಗೆ ಹೋದ್ರೂ ಎಲ್ಲ ಕಡೆನೂ ಜನ ಇದ್ರು. ನೋಡಿದ್ರೆ ಇನ್ನು ವರಮಹಾಲಕ್ಷ್ಮಿ ಹಬ್ಬ ಎಷ್ಟು ದಿವಸ ಆಯ್ತಾ, ನಾವು ಹೆಣ್ಮಕ್ಳೆಲ್ಲ ಎಷ್ಟು ಅಡ್ವಾನ್ಸ್ ಆಗಿ ತಂದಿಟ್ಕೊಂತೀವಲ್ವ. ವರಮಹಾಲಕ್ಷ್ಮಿಗೆ ಸ್ಯಾರೀಸ್ ಆಗಿರ್ಬೋದು, ಸ್ಯಾರಿ ಶಾಪ್ ಆಗಿರ್ಬೋದು, ಜೊತೆಗೆ ಡೆಕೋರೇಟಿವ್ ಐಟಮ್ಸ್ ಆಗಿರ್ಬೋದು, ಎಲ್ಲ ಕಡೆನೂ ಶಾಪ್ಗಳಲ್ಲಿ ಫುಲ್ ರಶ್ ಇತ್ತು ಜನ. ರಶ್ ಅಂದರೆ ಕಾಲಿಡಕ್ಕಾಗಲ್ಲ ಮಲ್ಲೇಶ್ವರಂ ಸ್ಟ್ರೀಟ್ ಇದರಲ್ಲಿ, ಅಷ್ಟು ರಶ್ ಇತ್ತು. ಸೊ ಅದರಲ್ಲೇ ನಾವು ಹಂಗೆ ಓಡಾಡಿಕೊಂಡು ನಾನು ಒಂದು ಸ್ಯಾರಿ ತೊಗೊಂಡು ಬಂದೆ. ವರಮಹಾಲಕ್ಷ್ಮಿಗೆ ಹೇಗಿದ್ರು ಬೇಕಲ್ಲ, ನಾನು ಪೂಜೆ ಮಾಡ್ತೀನಿ. ಸೊ ಒಂದೇ ಒಂದು ಸ್ಯಾರಿ ತೊಗೊಂಡು ಬಂದಿದ್ದೀನಿ. ಸೊ ನೋಡಿ, ನಿಮಗೂ ಇಷ್ಟ ಆಗ್ಬೋದು. ಅದರಲ್ಲ ಸ್ಯಾರೀಸ್ ಅಂತೂ ಸುದರ್ಶನಲ್ಲಿ ತುಂಬ ಚೆನ್ನಾಗಿದೆ. ಎಲ್ಲ ರೇಂಜಿನಲ್ಲೂ ಇದೆ. 2 ಇಂದ ಎಷ್ಟು ರೇಂಜ್, ಫುಲ್ ಎಲ್ಲ ರೇಂಜಿಂದಲೂ ಇದೆ ನಮಗೆ ಸುದರ್ಶನಲ್ಲಿ. ನನಗಂತೂ ತುಂಬ ಇಷ್ಟ ಆಯಿತು ಸ್ಯಾರೀಸ್ ಸುದರ್ಶನಲ್ಲಿ. ಜೊತೆಗೆ ನೋಡೋಲ್ಲ ಕನಿಕಾ ಬ್ಯಾಂಗಲ್ಸು, ಅಲ್ಲೂ ಸಹ ನಮಗೆ ಎಲ್ಲ ಥರದ ಅಲಂಕಾರಕ್ಕೆ ವರಮಹಾಲಕ್ಷ್ಮಿಗೆ ಏನೇನು ಬೇಕು ಪ್ರತಿಯೊಂದು ಸಿಗುತ್ತೆ ನಮಗೆ. ಹೆಣ್ಮಕ್ಳಿಗೆ ಬಳೆ ಆಗಿರ್ಬೋದು, ಸ್ಟಿಕ್ಕರ್ಸ್, ಪ್ರತಿಯೊಂದು ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ. ನೀವು ನೆಕ್ಸ್ಟ್ ಟೈಮ್ ಮಲ್ಲೇಶ್ವರಂಗೆ ಏನಾದರೂ ಹೋದರೆ ಕನಿಕಾ ಬ್ಯಾಂಗಲ್ಸ್ಗೆ ಹೋಗಿ ಎಲ್ಲ ಥರದ್ದು ಸಿಗುತ್ತೆ. ಬೇರೆ ಕಡೆ ಹೋಗಂಗೆ ಇಲ್ಲ ನಿಮಗೆ. ಏನೇನು ವರಮಹಾಲಕ್ಷ್ಮಿಗೆ ಬೇಕು, ಹೆಣ್ಮಕ್ಳಿಗೆ ಡೆಕೋರೇಟಿವ್ ಐಟಮ್ಸು ಎಲ್ಲದು ಪ್ರತಿಯೊಂದು ಸಿಗುತ್ತೆ. ಓಕೆ, ನೋಡಿದ್ರಲ್ಲ, ನನ್ನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.